ಎಂಎಲ್ಸಿ ಸಿಟಿ ರವಿ ಅವಾಚ್ಯ ಪದ ಬಳಕೆ ಅಸಲಿ ವಿಡಿಯೋ ಲಭ್ಯ ಆಗಿದೆ. ಎಂಎಲ್ಸಿ ಸಿಟಿ ರವಿ ಅವಾಚ್ಯ ಪದ ಬಳಕೆಯ ಅಸಲಿ ವಿಡಿಯೋ ಲಭ್ಯ ಆಗಿದೆ. ಡಿಎಪಿಆರ್ನಿಂದ ಸಿಐಡಿ ಅಧಿಕಾರಿಗಳಿಗೆ ಅಸಲಿ ವಿಡಿಯೋವನ್ನ ಸಲ್ಲಿಕೆ ಮಾಡಲಾಗಿದೆ. 7 ಬಾರಿ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ನಿಂದನೆ ಮಾಡಿರೋದು ಆ ವಿಡಿಯೋದಲ್ಲಿ ಪತ್ತೆಯಾಗಿದೆಯಾ ಅನ್ನುವ ಮಾಹಿತಿ. ಅವಾಚ್ಯ ಪದ ಬಳಸಿದ್ದು ಸರ್ಕಾರದ ಟಿವಿಯಲ್ಲೇ ದಾಖಲಾಗಿದೆ. ಖಾಸಗಿ ಚಾನೆಲ್ಗಳಲ್ಲಿ ದೃಶ್ಯ ಇದೆ. ಕಾಂಗ್ರೆಸ್ ಪಕ್ಷ ಹೇಳಿತ್ತು, ಖಾಸಗಿ ಚಾನೆಲ್ಗಳ ದೃಶ್ಯ ಸಾಕ್ಷ್ಯವಾಗಿ ಪರಿಗಣಿಸಲ್ಲ ಸಭಾಪತಿ ಹೇಳಿದ್ರು. ಆದ್ರೀಗ ಸರ್ಕಾರಿ ಕ್ಯಾಮೆರಾ ಸೆರೆ ಹಿಡಿದಿದ್ದ ಅಸಲಿ ದೃಶ್ಯಗಳೇ ಲಭ್ಯ ಆಗಿದ್ದಾವೆ. 7 ಬಾರಿ ಹೇಳಿದ್ದಾರೆ ಸಿಟಿ ರವಿ ಅವರು. ಆ ವಿಡಿಯೋದಲ್ಲಿ 7 ಬಾರಿ ನಿಂದನೆ ಮಾಡಿರೋದು ಬೆಳಕಿಗೆ ಬಂದಿದೆ. ಸಿಟಿ ರವಿ ಅವಾಚ್ಯ ಪದ ಬಳಕೆಯ ಅಸಲಿ ವಿಡಿಯೋ ಈಗ ಸಲ್ಲಿಕೆ ಆಗಿದೆ. ಏನೆಲ್ಲ ಹೈಡ್ರಾಮಗಳಾಯಿತು ಅನ್ನೋದನ್ನ ಕೂಡ ಗಮನಿಸಿದ್ವಿ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ದೀಪಾ, ಈಗ ಅಸಲಿ ವಿಡಿಯೋ ಸಿಕ್ಕಿದೆ, ಅದನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ ಅಪ್ಡೇಟು, ಯಾಕಂದ್ರೆ ಇವತ್ತು ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ ಸಿಟಿ ರವಿ. ಆ ನಿಟ್ಟಿನಲ್ಲಿ ಪೂರ್ಣಿಮಾ, ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾದಂತಹ ದೃಶ್ಯಗಳು ದಾಖಲೆಗಳು ಇಲ್ಲ ಅಂತಿದ್ದಂತಹ ಒಂದಿಷ್ಟು ಚರ್ಚೆಯನ್ನು ಕೂಡ ನಾವು ನೋಡಿದ್ವಿ. ಆದರೆ ಇದೀಗ ಸರ್ಕಾರಿ ಟಿವಿಯಲ್ಲೇ ಈ ಒಂದು ದಾಖಲೆ ಇದೆ ಅನ್ನುವಂಥ ಮಾಹಿತಿ ಸಿಐಡಿ ಅಧಿಕಾರಿಗಳಿಗೆ ಸಿಕ್ಕಿದೆ ಅನ್ನುವಂತಹದ್ದು ಮೂಲಗಳಿಂದ ಕೇಳಿ ಬರ್ತಾ ಇರುವಂತಹ ಮಾಹಿತಿ. ಅಂದ್ರೆ ಸತತ 7 ಸಲ ಅವರು ಆ ಒಂದು ವರ್ಡನ್ನ, ಅವಾಚ್ಯ ಶಬ್ದವನ್ನ ಬಳಸಿದ್ದಾರೆ, ನಿಂದಿಸಿದ್ದಾರೆ ಅನ್ನುವಂತಹದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಹಿಂದೆಯೂ ಕೂಡ ಯಾವುದೇ ದಾಖಲೆಗಳಿಲ್ಲ ಅನ್ನುವಂತಹ ಮಾತನ್ನ ಸಭಾಪತಿಯವರು ಹೇಳಿದ್ರು. ಖಾಸಗಿ ವಾಹಿನಿಗಳಲ್ಲಿ ಏನು ಸರಿಯಾದಂತಹದನ್ನ ನಾವು ಕನ್ಸಿಡರ್ ಮಾಡೋದಿಕ್ಕಾಗೋದಿಲ್ಲ. ನಮ್ಮ ಒಂದು ವಾಹಿನಿ ಏನಿದೆ ಅಂದ್ರೆ ನಮ್ಮ ಕ್ಯಾಮರಾಗಳಲ್ಲಿ ಇದ್ರೆ ಮಾತ್ರ ನಾವು ಅದನ್ನ ದಾಖಲೆ ಅಂತ ತೆಗೆದುಕೊಳ್ತೇವೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಆದ್ರೆ ಇಲ್ಲಿಯವರೆಗೂ ಕೂಡ ಅದೇ ವಾದ ಮುಂದುವರೆದಿತ್ತು. ಸಿಟಿ ರವಿ ಅವರು ಕೂಡ ನಾನು ಹೇಳಿದ್ದೇನೆ ಅನ್ನೋದಾದ್ರೆ ಅದಕ್ಕೆ ದಾಖಲೆ ಒದಗಿಸಿ ಅನ್ನುವಂತಹ ವಾದವನ್ನು ಕೂಡ ಮುಂದಿಟ್ಟಿದ್ರು. ಆದ್ರೆ ಇದೀಗ ದಾಖಲೆ ಸಿಕ್ಕಿದೆ. ಹೇಳಿರುವಂತಹದ್ದು ಅಂದ್ರೆ ಅವರು ಬಳಸಿರುವಂತಹ ಅವಾಚ್ಯ ಶಬ್ದ ನಿಜ ಅನ್ನುವಂತಹ ಮಾತನ್ನ ಇದೀಗ ಸಿಐಡಿ ಮೂಲಗಳಿಂದ ಮಾಹಿತಿ ಲಭ್ಯ ಆಗ್ತಾ ಇರುವಂತಹದ್ದು. ಹಾಗಾಗಿ ಇವತ್ತು ಅವರು ವಿಚಾರಣೆಗೆ ಹಾಜರಾಗ್ತಿದ್ದಾರೆ. ಆ ಒಂದು ವಿಚಾರಣೆಯ ಬಳಿಕ ಅದು ಯಾವ ರೀತಿಯಾಗಿ ತಿರುವು ಪಡೆದುಕೊಳ್ಳುತ್ತೆ ಅನ್ನುವಂತಹದ್ದು. ಅಷ್ಟೇ ಅಲ್ಲ, ಇಲ್ಲಿಯವರೆಗೂ ಕೂಡ ಕಾಂಗ್ರೆಸ್ನ ಒಂದಿಷ್ಟು ಜನ MLCಗಳು ಕೂಡ ಅವರು ಹೇಳಿದ್ದಾರೆ ಅನ್ನುವಂತಹ ಮಾತುಗಳನ್ನೇ ಹೇಳಿದ್ರು. ಅಂದ್ರೆ ಅವರು ಬಳಸಿದ್ದಾರೆ ಆ ಶಬ್ದವನ್ನ ಅಂತ ಅವರಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯಲಾಗಿತ್ತು. ನೆನೆಯೂ ಕೂಡ ನಾಗರಾಜ್ ಯಾದವ್ ಅವರು ಸಿಐಡಿ ತನಿಖೆಯನ್ನ ಎದುರಿಸಿ ಬಂದಿದ್ರು. ಅಂದ್ರೆ ಅಲ್ಲಿ ಏನಾಗಿತ್ತು ಅನ್ನುವಂತ ಮಾಹಿತಿಯನ್ನ ಸಿಐಡಿ ಅಧಿಕಾರಿಗಳಿಗೆ ಕೊಟ್ಟು ಬಂದಿದ್ರು. ಇವತ್ತು ಸಿಟಿ ರವಿ ಅವರನ್ನ ವಿಚಾರಣೆಗೆ ಕರೀತಾ ಇರುವಂತಹದ್ದು ಎಲ್ಲೋ ಒಂದ್ ಕಡೆ ತೀರಾ ಮಟ್ಟಿನ ರಾಜಕೀಯ ತಿರುವನ್ನ ಪಡೆದುಕೊಂಡಿತ್ತು. ಜೊತೆಗೆ ದೊಡ್ಡ ಮಟ್ಟಿನ ಹೈಡ್ರಾಮಾ ನಡೆದಿತ್ತು. ಇದೆಲ್ಲದಕ್ಕೂ ಕೂಡ ಇದೀಗ ಸಿಐಡಿ ಅಧಿಕಾರಿಗಳು ಒಂದು ಫುಲ್ ಸ್ಟಾಪ್ ಅನ್ನ ಕೊಡಬೇಕು. ಆ ಘಟನೆ ನಡೆದಿರೋದು ನಿಜ ಅನ್ನೋದಾದ್ರೆ ಯಾವ ರೀತಿಯಾಗಿ ಮುಂದಿನ ಕಾನೂನು ಪ್ರಕ್ರಿಯೆಗಳಿರುತ್ತೆ, ಅವ್ರ ಮೇಲೆ ಯಾವ ರೀತಿಯಾದಂತಹ ಕೇಸ್ ದಾಖಲಾಗುತ್ತೆ ಅನ್ನುವಂತಹದ್ದನ್ನು ಕೂಡ ಕಾದ್ ನೋಡ್ಬೇಕಾಗತ್ತೆ. ಪೂರ್ಣಿಮಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.